ಈ ಬಿಸಿ ಶೆಡ್ಯೂಲ್ ಅಲ್ಲೂ ರೆಡ್ಯೂಸ್ ಆಗಿದ್ದೀನಿ ಅಂದ್ರೆ ನನ್ ತುಂಬಾ ಖುಷಿ ಆಗ್ತದೆ. ಬಿಕಾಸ್ ನನ್ನ ಮದ್ವೆ ಬ್ಲೌಸೇ ಆಗ್ಲಿ ಮತ್ತೆ ಮದ್ವೆಗ್ ತಗೊಂಡಿರೋ ಡ್ರೆಸ್ಸಸ್ ಆಗ್ಲಿ ಎತ್ತಿಟ್ಬಿಟ್ಟಿದ್ವಿ ಹಂಗೆ. ಈಗ ಅಲ್ಲ ಹಾಕೊಂಡ್ ಹೋಗಿದ್ದೀನಿ ಎಲ್ಲಾನು. ಬಟ್ ನನಗೆ ಒಂದು ಫುಲ್ ಖುಷಿ ಆಗುತ್ತೆ. ಯೂಶಲಿ ನಮ್ಮ ಅತ್ತೆ ತುಂಬಾ ಸಪೋರ್ಟಿವ್ ನನಗೆ ತರ. ಯಾಕೆಂದ್ರೆ ಮದ್ವೆ ಆದಾಗ ಸಣ್ಣನೇ ಇದ್ದಿದ್ ನಾನು, ಆಮೇಲೆ ದಪ್ಪ ಆಗೋದೆ ಅಲ್ವಾ, ಸೊ ವೆಯ್ಟ್ ಲಾಸ್ ಮಾಡ್ತೀನಿ ಇಂದಾಗ ಅವರೇ ನನ್ಗೆ ಆಕ್ಚುಲಿ ಸಪೋರ್ಟ್ ಮಾಡಿದ್ದು ಜಾಸ್ತಿ. ನಮ್ಮ ಹಸ್ಬೆಂಡ್ ಅಂತ ಹೇಳಿದ್ರು, ಇಲ್ಲ ಅದು ಹೋಗ್ತಾ ಹೋಗ್ತಾ ಅದನ್ನ 2-3 ಇಯರ್ಸ್ ಆದ್ಮೇಲೆ ನೀನೇ ಸಣ್ಣ ಆಗ್ತೀಯ ಅಂದ್ರು. ಬಟ್ ನಮ್ಮ ಅತ್ತೆ ಇಲ್ಲ, ನಾವು ಏನಾದ್ರು ಮಾಡಿದ್ರೇನೆ ಅದು ಸಣ್ಣ ಆಗೋದು ಅಂತ ಹೇಳಿ ಮೋಟಿವ್ ಮಾಡಿದ್ ಅವರೇ ಫಸ್ಟ್ ನಮ್ಮ ಮನೇಲಿ. ನನಗೆ ಒಂದೇ ಜ್ಞಾಪಕ ಬಂದಿದ್ದು, ನಾನು ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡಿದ್ದೀನಿ ಅಂದ್ರೆ ಒಂದು ಒಳ್ಳೆ ಪ್ರೋಗ್ರಾಮ್ಗೆ ಜಾಯಿನ್ ಆಗಿದ್ದೀನಿ ಅನ್ನೋದು. ಅವ್ರು ಹೇಳಿದಾಗೆಲ್ಲ ನಾನು ಹೇಳೋದು ಇಷ್ಟೇ ಅವರಿಗೆ, ನಾನು ಒಂದು ಒಳ್ಳೆ ಕೋಚ್, ನನ್ಗೊಂದು ಒಳ್ಳೆ ಕೋಚ್ ಮತ್ತೆ ಒಂದ್ ಒಳ್ಳೆ ಪ್ರೋಗ್ರಾಮ್ ಸಿಕ್ಕಿದೆ, ಹಾಗಾಗಿ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಹೇಳ್ತೀನಿ. ಸೊ ಹೆಂಗ್ ಗೊತ್ತಾಯ್ತು ನಮ್ ಬಗ್ಗೆ? ನಿಮ್ ಬಗ್ಗೆ ಆಕ್ಚುಲಿ ನಾನು ಇನ್ಸ್ಟಾಲ್ ನೋಡ್ತಿದ್ದೆ, ಸೊ ಹಾಗಾಗಿ ಸಂಹೌ ಗೊತ್ತಾಯ್ತು. ಹಾಗೆ ನೋಡ್ 6 months ಇಂದ ಅವನಿಗೆ 1.5 year ಇಂದ ನಾನು ಜಾಯಿನ್ ಆಗ್ಬೇಕು ಅಂತಿದ್ದೆ, ಬಟ್ ಆಗ್ಲಿಲ್ಲ. ಟ್ರೈ ಮಾಡ್ತಾನೆ ಇದ್ದೆ. ಸಂಹೌ ಜಾಯಿನ್ ಆದೆ, ಹೆಲ್ದಿ ಆಗಿ ವೆಯ್ಟ್ ಲಾಸ್ ಆಗಿದ್ದೀನಿ. ಬಟ್ ತುಂಬಾ ಖುಷಿ ಅನ್ಸ್ ಹೇಳಕ್ ಹೋದ್ರೆ. ಸೂಪರ್. ಸೊ ಅಂದ್ರೆ ಈಗ 2 ವರ್ಷ ಮಗು ಆಗಿ 2 ವರ್ಷ ತನಕನು ವೆಯ್ಟ್ ಅಷ್ಟೇನೆ ಇತ್ತು, ಏನ್ ಕಡಿಮೆ ಏನಾಗಿರ್ಲಿಲ್ಲ? ಅಂದ್ರೆ ಆಲ್ಮೋಸ್ಟ್ ನಾನು ಹೇಳಕ್ ಹೋದ್ರೆ 88 ತನಕ ಹೋಗಿದ್ದೀನಿ ಪೋಸ್ಟ್ ಡೆಲಿವರಿ. 88. ಅದಾದ್ಮೇಲೆ ಸಂಹೌ ಮನೇಲೆ ಅಂದ್ರೆ ಹೆಲ್ದಿ ಆಗಿ ತಿನ್ಕೊಂಡಿದ್ದೆ, ಬಟ್ ವರ್ಕೌಟ್ ಅದು ಈ ತರ ಏನ್ ತಿನ್ಬೇಕು ಅನ್ನೋದು ಗೊತ್ತಾಗ್ನಾರ್ದು, ಎಷ್ಟ್ ತಿನ್ಬೇಕು ಅನ್ನೋದು ಗೊತ್ತಾಗ್ನಾರ್ದು. ಜಾಯಿನ್ ಆದ್ಮೇಲೆ ಗೊತ್ತಾಯ್ತು ಎಷ್ಟ್ ತಿನ್ಬೇಕು ಏನು ಹೇಗೆ ಅಂತ. ಅದು ಪ್ರಾಸೆಸ್ ಇರುತ್ತಲ್ಲ, ಆ ಪ್ರಾಸೆಸ್ ಗೊತ್ತಾಯ್ತು. ಬಟ್ ಮೊದ್ಲು ಆಕ್ಚುಲಿ ಇದೇ ತಿಂತಿದ್ದೆ, ಬಟ್ ಎಷ್ಟ್ ತಿನ್ಬೇಕು ಅಂತ ಗೊತ್ತಾಗ್ತದೆ. ಸ್ಟಾರ್ಟ್ ಮಾಡಿದಾಗ ಎಷ್ಟು ವೆಯ್ಟ್ ಇತ್ತು ನಿಮ್ದು? 75. ಹೌದೌದು 75. ಇವಾಗ 62. ಸೂಪರ್. ಇವಾಗ ಹೆಂಗೆ ಎನರ್ಜಿ ಎಲ್ಲ ನಾರ್ಮಲ್ ಇದೆಯಾ? ಹಸಿವು ಆತರ ಏನಾದ್ರು ಆಗ್ತಾ ಇದೆಯಾ? ಇಲ್ಲ, ಎನರ್ಜಿ ಎಲ್ಲ ಚೆನ್ನಾಗಿದೆ. ರಿಫ್ರೆಶ್ಮೆಂಟ್ ಇರುತ್ತೆ ಆಕ್ಚುಲಿ ಎವ್ರಿ ಡೇ. ಆಫ್ಟರ್ ವರ್ಕ್ಔಟ್ ಮಾಡಿಲ್ಲ ಅಂದ್ರೆ ಇಟ್ಸ್ ಲೈಕ್ ಏನೋ ಮಿಸ್ ಆಗಿದೆ ಅನ್ನೋ ತರ ಇರುತ್ತೆ. ಡೇ ಫುಲ್ಫಿಲ್ ಆಗಲ್ಲ. ನೈಸ್. ಅಂದ್ರೆ ನೀವು ಮೊದ್ಲೆಲ್ಲ ವರ್ಕೌಟ್ ಮಾಡೋ ಅಭ್ಯಾಸ ಇತ್ತಾ? ಇತ್ತು ಅಲ್ಲ, ಲೈಕ್ ಬಿಫೋರ್ ಮ್ಯಾರೇಜ್ ಹೋಗ್ತಿದ್ದೆ, ಕಲ್ಟಿಗೆ ಹೋಗ್ತಿದ್ದೆ. 6 months ಅಷ್ಟೇ ಹೋದೆ ಸುಮ್ನೆ, ಬಟ್ ಅಭ್ಯಾಸ ಇದೆ. ಬಟ್ ಅದೇ ಒಂದು ಸ್ವಲ್ಪ ಈ ವರ್ಕ್ ಮತ್ತೆ ಮಗು ಇರೋ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗೋದು, ಬಿಗಿನಿಂಗ್ ತುಂಬಾ ಕಷ್ಟ ಆಗೋದು. ಹೇಳಿದೀನಿ ನಾನು ವರ್ಕ್ಔಟ್ ಮಾಡಲ್ಲ, ಒಂದೊಂದ್ಸತಿ ಮಾಡಕ್ ಆಗ್ಲಿಲ್ಲ, ಇಟ್ಸ್ ಫೈನ್ ಅಲ್ಲ ಅಂತೆಲ್ಲ ಕೇಳಿದೀನಿ. ಆದಷ್ಟು ಟ್ರೈ ಮಾಡಿ ಅಂತ ಹೇಳಿದ್ರು. ಬಟ್ ಸಂಹೌ ನಾನೇ ಟೈಮ್ ಮಾಡ್ಕೊಂಡು. ಹೆಂಗ್ ಗೈಡ್ ಮಾಡಿದ್ರು ಸುಧಾ ಅವ್ರು ನಿಮಗೆ? ಸುಧಾ ಅವರಂತೂ ತುಂಬಾ ಗೈಡ್ ಮಾಡಿದ್ರು, ತುಂಬಾ ಫಾಲೋಅಪ್ಸ್ ಮಾಡಿದ್ದಾರೆ ಪಾಪ ನನ್ನವರು. ಬಿಕಾಸ್ ಯಾಕೆಂದ್ರೆ ನಾನು ಮಂಡೇ ನಾನು ರಿಪ್ಲೈನೇ ಕೊಡ್ನಾರೆ. ಯೂಶಲಿ ನಾನು ಮಂಡೇ ವರ್ಕ್ ಪ್ರೋಗ್ರೆಸ್ ಎಲ್ಲ ವೆಡ್ನೆಸ್ಡೇ ತನಕ ಕೊಟ್ಟಿದ್ದೀನಿ, ಸಮ್ಟೈಮ್ಸ್ ಸ್ಯಾಟರ್ಡೇ ತನಕ ಕಳ್ಸಿದ್ದೀನಿ. ಅಂದ್ರೆ ತುಂಬಾ ಆಕ್ಚುಲಿ ಅವರು ಏನ್ ಹೇಳೋದು, ಅವ್ರ ಫಾಲೋಅಪ್ಸ್ ಯಾರು ಮಾಡಕ್ ಆಗಲ್ಲ ಬಿಡಿ. ಆಕ್ಚುಲಿ ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರು ಹೆಲ್ಪ್ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಇಷ್ಟು ತನಕ ಬರೋದು ಕಷ್ಟ ಅನ್ಸುತ್ತೆ ನನಗೆ. ಬಿಕಾಸ್ ನಾನು ಅವರೇ ಮೋಟಿವೇಟ್ ಮಾಡ್ತಿದ್ದು, ಪುಷ್ ಮಾಡ್ತಿದ್ದು. ಇಲ್ಲಾಂದ್ರೆ ನಾನು ಮಾತೇನೆ ಒಂದೊಂದ್ಸತಿ ಕಳ್ಸೋದೇ ಆಗ್ಲಿ ಏನೇ ಆಗ್ಲಿ. ಸುಧಾ ಹೇಳಿ. ಶ್ಯಾಮಲಾ ಅವರು ಹೇಗೆ ಅಂದ್ರೆ ತುಂಬಾ ಬಿಸಿಯೆಸ್ಟ್ ಪರ್ಸನ್ ಅಂತ ಹೇಳ್ಬೋದು. ಅವರು ಟ್ರಾವೆಲ್, ಮನೆ, ಮಕ್ಕಳು ಎಲ್ರು ನೋಡ್ಕೊಂಡು ಇಷ್ಟು ಮಾಡಿದ್ದಾರೆ ಅಂದ್ರೆ ಅದು ಸಾಮಾನ್ಯ ಅಲ್ಲ. ಅವರು ಚೆನ್ನಾಗಿ ಫಾಲೋ ಅಪ್ ಮಾಡ್ತಾ ಇದ್ರು. ನಾನು ಅಂದ್ರೆ ನನ್ಗೆ ಅಪ್ಡೇಟ್ಸ್ ಕೊಟ್ಟಿಲ್ಲ ಅಂದ್ರೂ ಅವರು ಫಾಲೋ ಅಪ್ ಮಾಡ್ತಾನೆ ಇದ್ರು. ಡಯಟ್ ಎಲ್ಲ ಕಾನ್ಶಿಯಸ್ ಆಗಿ ಊಟ ಮಾಡೋದಾಗಿರ್ಬೋದು, ವರ್ಕ್ಔಟ್ ಇಂದ ಇರ್ಬೋದು, ಎಲ್ಲ ನಡೀತಾನೆ ಇತ್ತು. ಯೂಶಲಿ ಫಾಲೋ ಅಪ್ಸ್ ಯಾರು ಪುಷ್ ಮಾಡಿಲ್ಲ ಅಂದ್ರೆ ಮಾಡಲ್ಲ. ಸೊ ಇವ್ರು ಆತರ ಎಲ್ಲ ಇರ್ಲಿಲ್ಲ, ಚೆನ್ನಾಗಿ ಫಾಲೋ ಮಾಡಿದ್ರು. ಅದೊಂದು ಖುಷಿ ನನ್ಗೆ. ಯೂಶಲಿ ನಮ್ಮ ಅತ್ತೆ ತುಂಬಾ ಸಪೋರ್ಟಿವ್ ನನಗೆ ತರ. ಯಾಕೆಂದ್ರೆ ಮದ್ವೆ ಆದಾಗ ಸಣ್ಣನೇ ಇದ್ದಿದ್ ನಾನು, ಆಮೇಲೆ ದಪ್ಪ ಆಗೋದೆ ಅಲ್ವಾ, ಸೊ ವೆಯ್ಟ್ ಲಾಸ್ ಮಾಡ್ತೀನಿ ಇಂದಾಗ ಅವರೇ ನನ್ಗೆ ಆಕ್ಚುಲಿ ಸಪೋರ್ಟ್ ಮಾಡಿದ್ದು ಜಾಸ್ತಿ. ಮಾಡ್ತೀನಿ. ನಮ್ಮ ಹಸ್ಬೆಂಡ್ ಗಿಂತೂ ಅವರೇ ಜಾಸ್ತಿ ನಂಗೆ ಸಪೋರ್ಟ್ ಮಾಡಿದ್. ನಮ್ಮ ಹಸ್ಬೆಂಡ್ ಅಂತ ಹೇಳಿದ್ರು, ಇಲ್ಲ ಅದು ಹೋಗ್ತಾ ಹೋಗ್ತಾ ಅದನ್ನ 2-3 ಇಯರ್ಸ್ ಆದ್ಮೇಲೆ ನೀನೇ ಸಣ್ಣ ಆಗ್ತೀಯ ಅಂದ್ರು. ಬಟ್ ನಮ್ಮ ಅತ್ತೆ ಇಲ್ಲ, ನಾವು ಏನಾದ್ರು ಮಾಡಿದ್ರೇನೆ ಅದು ಸಣ್ಣ ಆಗೋದು ಅಂತ ಹೇಳಿ ಮೋಟಿವ್ ಮಾಡಿದ್ ಅವರೇ ಫಸ್ಟ್ ನಮ್ಮ ಮನೇಲಿ. ನನಗೆ ಸಪೋರ್ಟ್ ಮಾಡಿದ್ರೆ ತುಂಬಾ ಹುಡುಗಿಯರ ತುಂಬಾ ಜನರಿಗೆ ಅತ್ತೆದಿರು ಅವ್ರದ್ದು ಕಲ್ಚರ್ ಅದು ಇದು ಅಂತ ತಲೆಯಲ್ಲಿ ತುರುಕಿ ಪಾಪ ಏನು ಮಾಡೋದಕ್ಕೆ ಬಿಡ್ತಿರೋದಿಲ್ಲ ಕೆಲವೊಬ್ರಿಗೆ. ಈ ಬಿಸಿ ಶೆಡ್ಯೂಲ್ ಅಲ್ಲೂ ರೆಡ್ಯೂಸ್ ಆಗಿದ್ದೀನಿ ಅಂದ್ರೆ ನನ್ ತುಂಬಾ ಖುಷಿ ಆಗ್ತದೆ. ಬಿಕಾಸ್ ನನ್ನ ಮದ್ವೆ ಬ್ಲೌಸೇ ಆಗ್ಲಿ ಮತ್ತೆ ಮದ್ವೆಗ್ ತಗೊಂಡಿರೋ ಡ್ರೆಸ್ಸಸ್ ಆಗ್ಲಿ ಎತ್ತಿಟ್ಬಿಟ್ಟಿದ್ವಿ ಹಂಗೆ. ಈಗ ಅಲ್ಲ ಹಾಕೊಂಡ್ ಹೋಗಿದ್ದೀನಿ ಎಲ್ಲಾನು. ಬಟ್ ನನಗೆ ಒಂದು ಫುಲ್ ಖುಷಿ ಆಗುತ್ತೆ. ಅಂಡ್ ಇನ್ನೊಂದು, ನಮ್ಮ ಆಫೀಸ್ ಅಲ್ಲಿ ನನ್ನ ನೋಡಿ ಮೋಟಿವೇಟ್ ಆಗಿರೋರು ತುಂಬಾ ಜನ ಇದ್ದಾರೆ. ಆಬ್ವಿಯಸ್ಲಿ ಯಾಕೆಂದ್ರೆ ಲೈಕ್ ಮದ್ವೆಗ್ ಮೊದ್ಲು ನನ್ನ ನೋಡಿದ್ದಾರೆ, ಮತ್ತೆ ಮಗು ಆದ್ಮೇಲೆ ನೋಡ್ತಿದಾರಲ್ಲ. ಸೊ ಹಾಗಾಗಿ ಈ ತರ ಬೇಗ ಅಂದ್ರೆ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಅವರು ನನ್ನ ಊಟ ನೋಡೋರು. ಈ ಊಟ ತಿನ್ಕೊಂಡು ವೆಯ್ಟ್ ಲಾಸ್ ಆಗಿದ್ಯಾ ಅಂತ ಹೇಳಿದ್ರು. ಹೌದು, ವರ್ಕೌಟ್ ಎಲ್ಲ ಮಾಡ್ತಿದ್ದೀನಿ. ಸೊ ಆಬ್ವಿಯಸ್ಲಿ ನಾನು ಹೇಳಿದೆ, ಈ ತರ ನಾನು ಜಾಯಿನ್ ಆಗಿದ್ದೀನಿ, ಅಲ್ಲಿಂದಾನೇ ನಾನು ವೆಯ್ಟ್ ಲಾಸ್ ಆಗ್ತಿರೋದು, ಅದರಿಂದ ಗೈಡೆನ್ಸ್ ಇಂದಾನೆ ಅಂತ ಹೇಳಿದೆ.
ಇದಾದ್ಮೇಲೆ ಈಗ ಅವರು 2 ಹುಡುಗಿರು ಜಿಮ್ ಸೇರ್ಕೊಂಡಿದ್ದಾರೆ. ಬಿಕಾಸ್ ನೀನೇ ನನ್ಗೆ ರೋಲ್ ಮಾಡಲು ಅಂತ ಹೇಳಿ ಎಲ್ಲ ಸೇರ್ಕೊಂಡಿದ್ದಾರೆ. ಹೌದು ಅದ್ ನಿಜಾನೇ. ಎಲ್ಲರೂ ಈಗ ಏನು ಕಮಿಟ್ಮೆಂಟ್ ಗಳಿಲ್ಲದೆ ಸುಮ್ನೆ ಎಕ್ಸ್ಕ್ಯೂಸ್ ಕೊಡ್ತಿರ್ತಾರೆ. ನಿಮ್ಗೆ ಇವಾಗ ಒಂದ್ ಜಾಗದಲ್ಲಿ ಇದ್ಕೊಂಡಾಗೆ ನಮಗೆಲ್ಲ ಸ್ವಲ್ಪ ಕರೆಕ್ಟ್ ಆಗಿ ಮಾಡಕ್ ಆಗೋದು. ನೀವು ಪ್ರತಿ ವಾರ ಜಾಗ ಚೇಂಜ್ ಮಾಡ್ತಾ ಇರ್ಬೇಕು, ಕೆಲ್ಸ ಮಗು ಎಲ್ಲದ್ರ ಮಧ್ಯ ಮಾಡಿದೀರ ಅಂದ್ರೆ ರಿಯಲಿ ಗ್ರೇಟ್. ಅವ್ರು ಹೇಳಿದಾಗ ನನಗೆ ಒಂದೇ ಜ್ಞಾಪಕ ಬಂದಿದ್ದು, ನಾನು ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡಿದ್ದೀನಿ ಅಂದ್ರೆ ಒಂದ್ ಒಳ್ಳೆ ಪ್ರೋಗ್ರಾಮ್ಗೆ ಜಾಯಿನ್ ಆಗಿದ್ದೀನಿ ಅನ್ನೋದು. ಅವ್ರು ಹೇಳಿದಾಗೆಲ್ಲ ನಾನು ಹೇಳೋದು ಇಷ್ಟೇ ಅವರಿಗೆ, ನಾನು ಒಂದು ಒಳ್ಳೆ ಕೋಚ್, ನನ್ಗೊಂದ್ ಒಳ್ಳೆ ಕೋಚ್ ಮತ್ತೆ ಒಂದ್ ಒಳ್ಳೆ ಪ್ರೋಗ್ರಾಮ್ ಸಿಕ್ಕಿದೆ, ಹಾಗಾಗಿ ನಾನ್ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಹೇಳ್ತೀನಿ. ಹೌದಾ, ಓಕೆ ಓಕೆ ಅಂತ ಹೇಳ್ತಾರೆ. ನೀವು ನಮ್ಮನ್ನ ಒಂದ್ಸಲನು ಮೀಟ್ ಆಗಿಲ್ಲ, ಎಲ್ಲಿಂದ ಬೇಕಾದ್ರೂ ಮಾಡ್ಬೋದಾ? ಖಂಡಿತ, ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ನೀವು ಒಂದ್ಸಲನು ಮೀಟ್ ಆಗದೆ ಪ್ರೋಗ್ರಾಮ್ ಜಾಯ್ನ್ ಆಗಿದ್ದೀರಾ, ಸಕ್ಸಸ್ಫುಲ್ ಆಗಿದ್ದೀರಾ. ಬೇರೆಯವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ? ಬೇರೆಯವರು ಲೈಕ್ ಮಾಡ್ಬೋದು, ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು, ಬಟ್ ಅವರಿಗೆ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರ್ಬೇಕು. ಆ ಇಂಟ್ರೆಸ್ಟ್ ಅನ್ನೋದು ಒಂದ್ ಇದ್ರೆ ಖಂಡಿತ ಎಲ್ಲಿಂದ ಎಷ್ಟೇ ಬಿಸಿ ಇರ್ಲಿ ಮಾಡ್ಬೋದು. ಇವಾಗ ನನಗೆ ಹೇಳಿದ್ರಲ್ವಾ ಅವರು, ಲೈಕ್ ಫಾಲೋ ಮಾಡ್ತಿದ್ದೆ ಬಟ್ ನಾನು ಅಪ್ಡೇಟ್ ಕೊಡ್ತಾ ಇದ್ದಿಲ್ಲ. ಬಟ್ ನಾನೆಲ್ಲ ನೋಟ್ ಮಾಡಿ ಇಟ್ಕೊಂಡೇನೆ. ಒಂದೊಂದ್ಸತಿ 2 ಫಾರ್ಮ್ಸ್ ಕೂಡ ಒಂದೇ ಸತಿ ಕಳ್ಸಿದೀನಿ. ಯಾಕೆಂದ್ರೆ ನಾನು ಹೇಳ್ದೆ, ನನ್ ಮರ್ತೋಯ್ತು ಅನ್ನೋದ್ಕಿಂತ ನನ್ಗೆ ಗೊತ್ತಾಗ್ನಾರ್ದು ಬಿಸಿ ಆಗೋಗೋಣ ಒಂದೊಂದ್ ಕಡೆ ಆಫೀಸು ಮತ್ತೆ ಪ್ರಾಜೆಕ್ಟ್ಸ್ ರಿಲೀಸ್ ಆದಾಗಲ್ಲ. ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವೇ ಟೈಮ್ ಅಲೋಕೇಟ್ ಮಾಡ್ಕೊಂತೀವಿ, ಎಷ್ಟೇ ಬಿಸಿ ಇದ್ರು. ಎಕ್ಸಾಕ್ಟ್ಲಿ, ಹೌದು. ಸೂಪರ್ ಸೂಪರ್. ಆಯ್ತಾ? ಶೋರ್. ಓಕೆ, ಸರಿಯಾಗಿದೆ. ಥ್ಯಾಂಕ್ ಯು, ನಿಮ್ ಜರ್ನಿ ಶೇರ್ ಮಾಡಿದ್ವಿ. ಥ್ಯಾಂಕ್ ಯು. ನಿಮ್ ಜೊತೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಬೈ. ಸೊ ನೋಡಿದ್ರೆಲ್ಲ ಶ್ಯಾಮಲಾ ಅವರ ವೆಯ್ಟ್ ಲಾಸ್ ಜರ್ನಿನ. ಅವರು ಬೆಂಗಳೂರಲ್ಲಿ IT ಎಂಪ್ಲಾಯ್ ವರ್ಕ್ ಮಾಡೋದು. ಅಲ್ಲಿಂದಾನೆ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಆಲ್ಮೋಸ್ಟ್ ಒಂದು 13 kg ಅಷ್ಟು ವೆಯ್ಟ್ ಲಾಸ್ ಮಾಡಿದ್ದಾರೆ. ಸೊ ಅದು ಆನ್ಲೈನ್ ಪ್ರೋಗ್ರಾಮ್ ಇಂದ. ನೀವು ಕೂಡ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಫಿಟ್ ಆಗ್ಬೇಕು ಅಂತಿದ್ರೆ ಕೆಳಗಡೆ ಒಂದು ವಿಡಿಯೋ ಇದೆ, ಹೌ ಟು ಜಾಯಿನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ. ಆ ವಿಡಿಯೋ ನೋಡಿ ಅದರಲ್ಲಿ ಕೇಳಿರುವಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ನಾವು ನಿಮ್ಮನ್ನ ಜಾಯಿನ್ ಮಾಡಿಸ್ಕೊ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.